ಯಾಕೆ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದರಿಗೆ ಅಥವಾ ಒಂದು ಚಿತ್ರಕ್ಕೆ ಸಮಸ್ಯೆ ಆಗ್ತಿದೆ ಅಂದಾಗ ಇಡೀ ಚಿತ್ರರಂಗ ಯಾಕೆ ಅಂತ ಇಲ್ಲ. ಇದೇ ಜನ ಸಾಮಾನ್ಯ ಜನ ಒಂದು ಯಾವ್ದೋ ಹೋರಾಟ ಆಗಬೇಕು ಅಂದ್ರೆ ಚಿತ್ರರಂಗದವ್ರು ಯಾಕಿಲ್ಲ ಅಂತ ಕೇಳ್ತಾರೆ. ಆದ್ರೆ ಚಿತ್ರರಂಗಕ್ಕೆ ಸಮಸ್ಯೆ ಆಗಿದೆ ಅಂದಾಗ ಅವ್ರು ಯಾರು ಯಾಕೆ ಪ್ರಶ್ನೆ ಮಾಡ್ತಾರೆ? ಇಲ್ಲ, ನಮ್ಮಿನ್ನೂ ಯಾರು ಹೋರಾಟ ಮಾಡ್ತಿದಾರೋ, ಯಾರು ಹೋರಾಟ ಮಾಡ್ತಿಲ್ವೋ, ಸಹಾಯ ಮಾಡ್ತಿಲ್ವೋ ಗೊತ್ತಿಲ್ಲ. ನಾವು ಇವತ್ತೇ ಈ ವಿಷಯ ಹೇಳ್ತಾರೆ. ಈಗ ಇನ್ನು ಅರ್ಧ ಗಂಟೆಗೆ ನೀವೆಲ್ಲ ಶುರು ಮಾಡ್ತೀರೋ ಹೋರಾಟನ, ಆನಂತರ ಅವ್ರು ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ನೋಡ್ತೀವಿ. ನಾಳೆಯಿಂದ ಗೊತ್ತಾಗುತ್ತೆ. ಯಾಕಂದರೆ ಈ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಾರೆ. ನಮಗೆ ಇದ್ರ ಬಿಸಿ ತಟ್ಟಿದ್ದು ಬೆಳಗ್ಗೆ. ನೀವೆಲ್ಲ ಬರ್ತೀರಾ, ನಿಮ್ಮ ಮುಂದೆ ಹೇಳ್ಕೋಬೋದು. ನಿಮ್ಮಗಳಿಗೆ ಸೆನ್ಸರ್ ಇಲ್ಲ. ಸಿನಿಮಾಗೆ ಸೆನ್ಸರ್ ಇದೆ, ಟೆಲಿವಿಷನ್ ಸೆನ್ಸರ್ ಇದೆ, ಯೂಟ್ಯೂಬರ್ಸ್ಗೆ ಸೆನ್ಸರ್ ಇಲ್ಲ. ಹಾಗಾಗಿ ನೇರವಾಗಿ ನಿಮ್ಮ ಹತ್ರ ನಾವು ಮನ ಬಿಚ್ಚಿ ಮಾತಾಡ್ಬೋದು. ನೀವು ಅದನ್ನು ನೇರವಾಗಿ ಆಡಿಯನ್ಸ್ಗೆ ತೋರಿಸ್ತೀರ. ಅದನ್ನು ನೋಡಿ ಸ್ಪಂದಿಸಿ ಎಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಹೋರಾಟ ಮಾಡೋದು ದೊಡ್ಡ ವಿಷಯ ಅಲ್ಲ. ಚಲವಾದಿ ಕುಮಾರ್ ಅವರು ಅದೇ ಹಿನ್ನೆಲೆಯಿಂದ ಬಂದವರು. ಕರ್ನಾಟಕದ ಹೆಚ್ಚು ಕಡಿಮೆ ಒಂದು 55 ಲಕ್ಷ ಜನರಿಗೆ ಅವರು ಸತತವಾಗಿ 3 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದರು. ಚಲವಾದಿ ಮಹಾಸಭಾ ಅಧ್ಯಕ್ಷರಾಗಿದ್ದರು ಅವರು. ಅವ್ರಿಗೇನು ಹೋರಾಟ ಹೊಸದಲ್ಲ. ನಾಳೆ ಬೆಳಿಗ್ಗೆ ಎಲ್ಲೆಲ್ಲಿ ಯಾರು ಜನರು ನುಗ್ಗಿಸ್ಬೇಕಂದ್ರೆ ಅವರು ಕರ್ಕೊಂಡು ಹೋರಾಟ ಮಾಡ್ಸೋಕ್ಕೆ ರೆಡಿ ಇದ್ದಾರೆ. ಹಾಗಾಗಿ ಈಗ ನಾವು ಸಿನಿಮಾ ಬಗ್ಗೆ ಫಸ್ಟ್ ಮಾತಾಡೋಣ. ಹೋರಾಟದವರು ಇವರು ಗೆಳೆಯ ಮಾತಾಡ್ತಾರೆ. ಸಿನಿಮಾ ನಾವು ಒಂದು 72 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ. ಅದರಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು 14-15 ದಿನ ಮಾಡಿದ್ದೀವಿ. ಶಿಡ್ಲಘಟ್ಟ, ಶಿಂಷಾ, ಕುಣಿಗಲ್ ಸ್ಟಡ್ ಫಾರ್ಮ್, ಬೆಂಗಳೂರಿನ ಸುತ್ತಮುತ್ತ ಈ ಸಿನಿಮಾ ಶೂಟಿಂಗ್ ಆಗಿದೆ. ಜನವರಿ 10 ಸಂಜು ವೆಟ್ಸ್ ಗೀತಾ 2 ರಿಲೀಸ್ ಆಗ್ತಾಯಿದೆ. ಗೆಳೆಯ ಹೇಳಿದಾಗೆ ಅಮೇರಿಕಾದಲ್ಲೇ ನಮಗೆ 31 ಸ್ಕ್ರೀನ್ ಈಗಾಗಲೇ ಕನ್ಫರ್ಮ್ ಆಗಿದೆ. ಅದಿನ್ನೂ ಹೆಚ್ಚು ಕಡಿಮೆ 50 ಆಗೋ ಥರ ಇದೆ ಅಂತ ಡಿಸ್ಟ್ರಿಬ್ಯೂಟರ್ ಹೇಳಿದ್ದಾರೆ. ಆಸ್ಟ್ರೇಲಿಯಲ್ಲಿ ಒಂದು 2-3 ಸ್ಕ್ರೀನ್ ಕನ್ಫರ್ಮ್ ಆಗಿದೆ. UK ಒಂದು 4 ಸ್ಕ್ರೀನ್ ಕನ್ಫರ್ಮ್ ಆಗಿದೆ. ಗಲ್ಫಲ್ಲಿ ಒಂದು 3-4 ಸ್ಕ್ರೀನ್ ಕನ್ಫರ್ಮ್ ಆಗಿದೆ. ಬೆಂಗಳೂರು ಕರ್ನಾಟಕದಲ್ಲಿ ಈಗಾಗಲೇ ಸಿಂಗಲ್ ಸ್ಕ್ರೀನ್ಸ್ ಒಂದು 170 ತನಕ ಆಗಿದೆ ಅನ್ಸುತ್ತೆ ಆಗಿದೆ. ಮಲ್ಟಿಪ್ಲೆಕ್ಸ್ದೆಲ್ಲ ಶೋಸು ಅದು ಇನ್ನೂ ಎಷ್ಟು ಶೋ ಅಂತ ಗೊತ್ತಿಲ್ಲ. ಎಲ್ಲ ಮಲ್ಟಿಪ್ಲೆಕ್ಸಲ್ಲೂ ಇರ್ತೀವಿ ನಾವು, ನಂಬರ್ ಆಫ್ ಶೋಸ್ ಗೊತ್ತಿಲ್ಲ. ಹೀಗಾಗಿ ಜನವರಿ 10ಕ್ಕೆ ನಾವು ಸಿನಿಮಾ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಸಿಂಗಲ್ ಸ್ಕ್ರೀನ್ಗಳ ಬಗ್ಗೆ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ನಾಳೆ ಬೆಳಿಗ್ಗೆ ಮತ್ತೊಮ್ಮೆ ಇದಕ್ಕೆ ರೆಸ್ಪಾಂಡ್ ಮಾಡೋ ನಮ್ಮ ಎಲ್ಲ ಕನ್ನಡ ಸಂಘಟನೆಗಳವರು, ನಮ್ಮ ಒಕ್ಕಲಿಗ ಸಮಾಜದ ಎಲ್ಲ ಸಂಘಟಕರು, ಚಲವಾದಿ ಮಹಾಸಭಾದ ಎಲ್ಲ ಸಂಘಟಕರು ಎಲ್ಲರೂ ಬಂದು ಸೇರಿದ್ರೆ ಯಾವುದೂ ದೊಡ್ಡದಲ್ಲ. ನಾವು ಸುಮ್ಮನೆ ಇರ್ತೀವಿ ಅಂತ ಮೈ ಮೇಲೆ ಎರ್ಕೊಂಡ್ರೆ ಕೆರಳಿದ್ರೆ ಬೇರೆ ಥರ ಆಗುತ್ತೆ. ಕೆರಳಿಸ್ಬೇಡಿ ನಮ್ಮನ್ನು ದಯಮಾಡಿ. ಅದೇನಾಗಬೇಕು, ಯಾವ್ಯಾವ ಸಿನಿಮಾ ಕನ್ನಡ ಕೊಡಬೇಕು ಅದನ್ನು ಕೊಡಿ. ಪರಭಾಷೆಗಳಿಗೆ ನೀವು ಕೊಡಿಬೇಡಿ ಅಂತೆಲ್ಲ ನಾವು ಹೇಳಲ್ಲ. ಪಕ್ಕದ ಮನೆಯವ್ರಿಗೆ ಕ್ಯಾಟ್ರಿಂಗ್ಸ್ ಕೊಡಿಸ್ತೀರ, ನೀವು ತಪ್ಪಾಗತ್ತೆ. ಇದು ಚೆನ್ನಾಗಿಲ್ಲ, ಅದನ್ನು ಮಾಡಬೇಡಿ.